ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಲಾಗ್ ಚಾಲೂ ಮಾಡೇನ್ರಿ. ಇವತ್ತು ನಂದು ರಕ್ಷಾ ಬಂಧನ ಅಲ್ರಿ. ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ರಕ್ಷಾ ಹಬ್ಬದ ಶುಭಾಶಯಗಳು ರೀ. ಇವತ್ತು ನಾನು ಕಾಲೇಜ್ಗೆ ಹೋಗ್ಬೇಕ್ರಿ. ಬಂದು ಇವತ್ತು ನಮ್ಮ ಸುಮಂತಗೆ ಅವ್ರ ಅಕ್ಕಂಗಿರು ಬಂದು ರಾಖಿ ಕಟ್ತಾರೆ ರೀ. ಹಾಗಾಗಿ ಕಾಲೇಜ್ಗೆ ಹೋಗ್ಬರ್ತಾನೆ ನೋಡ್ರಿ. ಮಳೆ ಬಿಡಾಕವಲ್ದು. ಕಾಲೇಜ್ಗೆ ಹೋಗಿ ಬರ್ಬೇಕಂದ್ರೆ ನೋಡಿ ಮಳೆ ಹೋತನ. ಇವಾಗ ನೋಡಿರಿ ಮಳೆ ಸ್ವಲ್ಪ ಬಿಡ್ತಾರೆ. ಹಾಗಾಗಿ ಕಾಲೇಜ್ ಹೊಂಟವ್ರಿ. ಇವಾಗ ವಿಡಿಯೋ ಮಾಡೋಕ್ಕಾಗಲ್ರಿ. ನೋಡಿರಿ, ಇದು ನಮ್ಮ ಕಾಲೇಜ್ ರೀ, ಬ್ಯಾಡಗಿರಿ ಇದೆ. ಇಲ್ಲೇ ನಾನು ಡಿಗ್ರಿ ಮುಗಿಸಿದ್ದು. ಮಾಸ್ ಕಾರ್ಡ್ ಇಸ್ಕೊಂಬಂದಿಲ್ಲಲ್ರಿ, ಹಂಗಾಗಿ ಮಾಸ್ ಕಾರ್ಡ್ ಇಸ್ಕೊಂಬರಕ್ಕೆ ಹೊಂಟಿದ್ದೆ. ನೋಡಿರಿ, 6 ಸೆಮ್ಮಿನೂ 4 ಸೆಮ್ಮಿನೂ ಇಸ್ಕೊಂಬಂದಿದ್ರಿ. 5-6 ಸೆಮ್ಮಿನೂ ಇಸ್ಕೊಂಡಿದ್ದಿಲ್ಲ. ಪಾಸಿಂಗ್ ಲೆಟ್ರ್ ಇದು ಬೇಕತ್ತಲ್ರಿ ಡಿಗ್ರಿದು, ಹೋಗಿ ಇಸ್ಕೊಂಬಂದವಿ. ನೋಡಿರಿ, ಮಳೆ ಬಂದಕ್ಕೆ ನಿಲ್ಲಿಸಿದ್ವಿ. ಮಳೆ ಬರೋದಕ್ಕೆ ನಿಲ್ಲಿಸಿದ್ರೆ ಮತ್ತು ನಮ್ಮ ಚೆನ್ನಿಮ್ಮ ಹೇಳ್ತಾಳೆ ಅಂದು ಅದ್ರಾಗ ಸ್ವಲ್ಪ ಮಳೆ ಹಂಗೆ ಸ್ವಲ್ಪ ಬಿಡ್ತಾರೆ. ಹಾಗಾಗಿ ಬರಾಕತ್ತವ ನೋಡ್ರಿ. ಸ್ವಲ್ಪ ಕೋಲ್ಡ್ ಅಂದಂಗೆ ಆಗೈತ್ರಿ. ಹಂಗೆ ದವಾಖಾನೆಗೆ ತೋರಿಸ್ಕೋಬೇಕತ್ತಲ್ರಿ. ರಾಣೆಬೆನ್ನೂರಿಗೆ ಬಂದು ನೋಡಿರಿ ಮಳೆಯಾಗ ಬರಾಕತ್ತವಿ. ನಿಂತ್ಕೊಂಡಾಗ ನಮ್ಮ ಮನೆಯವ್ರಿಗೆ ಹೇಳಾಕತ್ತಿದ್ದೆ, ಮಳೆ ಬಿಡ್ತು ಹೋಗೋಣ ನಡಿ ಅಂತ ಹೇಳಿ ಬರಾಕತ್ತಿದ್ವಿ. ನೋಡಿರಿ, ಈ ವಿಡಿಯೋ ಮಾಡೋಕ್ಕಾಗಲ್ರಿ, ಮಳೆ ಬರಾಕತ್ತಂದ್ರೆ. ಹಾಗಾಗಿ ಪೂರ್ತಿ ಜಾಸ್ತಿ ನಮ್ಮ ಕಾಲೇಜಿಂದ ಅದನ್ನ ವಿಡಿಯೋ ಮಾಡೋಕ್ಕಾಗಲ್ಲರಿ. ಇವಾಗ ಆಸ್ಪತ್ರೆಗೆ ಬಂದ್ವಿ ನೋಡಿರಿ. ಇದು ಕ್ಲಿನಿಕ್ ರೀ, ಇಲ್ಲೇ ತೋರಿಸ್ಕೊಂತವ್ರೆ. ಆಸ್ಪತ್ರೆಗೆ ಬಂದ್ವಿ. ಕೋಲ್ಡ್ ಆಗಿತ್ತಲ್ರಿ, ಹಂಗಾಗಿ ತೋರಿಸ್ಕೊಳೋಣ ಅಂತ. ಇವಾಗ ನಾನು ಡಿಗ್ರಿದು ಎಕ್ಸಾಮ್ ಬರ್ದಿದ್ವಲ್ರಿ, ಅದ್ರದ್ದು ಮಾಸ್ ಕಾರ್ಡ್ ಇಸ್ಕೊಂಡಿದ್ದೆ ಇಲ್ಲ. ಹಾಗಾಗಿ ಹೋಗಿ ಮಾಸ್ ಕಾರ್ಡ್ ಇಸ್ಕೊಂಬಂದೆ ನೋಡಿರಿ. ಡಿಗ್ರಿದು ಮಾಸ್ ಕಾರ್ಡ್ ಇಸ್ಕೊಂಡ ಬಂದಿದ್ದಿಲ್ರಿ ನಾನು. ಇದು 5ನೇ ಸೆಮ್ಮಿಂದ 6ನೇ ಸೆಮ್ಮಿಂದ. ಹಾಗಾಗಿ ಮತ್ತು ರೀಜಾಯ್ನಿಂಗ್ ಆಗ್ಬೇಕಲ್ರಿ, ಶುಕ್ರವಾರ ಹೋಗ್ಬೇಕಲ್ಲ, ಅದು ಬೇಕೇ ಬೇಕಾಗಿತ್ತು ರೀ ಪಾಸಿಂಗ್ ಲೆಟರ್. ಹಾಗಾಗಿ ಹೋಗಿ ಇಸ್ಕೊಂಬಂದ್ವಿ. ಮಳೆ ಒಂದು ಬಿಡಾಕವಲ್ದು, ಅದ್ರಾಗ ಹೋಗಿ ತೊಗೊಂಬಂದ್ವಿ ನೋಡಿರಿ. ಮಧ್ಯಾಹ್ನ ಆತ್ರಿ. ಸುಮಂತಂದು ಸ್ಕೂಲ್ ಬಂತ್ರಿ. ನೋಡಿರಿ, ಸುಮಂತನ ಫ್ರೆಂಡ್ ಇಬ್ಬಳಾರು ಬರಾಕತ್ತಾರ. ಇವತ್ತು ಅವರು ಸ್ಕೂಲಲ್ಲಿ ಟ್ರೆಡಿಷ್ನಲ್ ಡ್ರೆಸ್ ಕಾಂಪಿಟೇಷನ್ ಐತ್ರಿ. ಹಾಗಾಗಿ ಸುಮಂತ ಈ ಡ್ರೆಸ್ ಹಾಕ್ಯಂದತ್ತ, ಆ ಪಾಪು ಆ ಡ್ರೆಸ್ ಹಾಕ್ಯಂದತ್ತು. ಇವತ್ತು ಅವರು ಸ್ಕೂಲಲ್ಲಿ ರಕ್ಷಾ ಬಂಧನ ಸೆಲೆಬ್ರೇಷನ್ ಮಾಡಿದ್ರಿ. ಅದಕ್ಕೆ ಗ್ರೀಟಿಂಗ್ಸ್ ನಿನ್ನೆನ ಪ್ರಿಪ್ರೇಷನ್ ಮಾಡಿ ಕಳಿಸಿದ್ವಲ್ರಿ. ನೋಡಿರಿ, ಬೈಕ್ ನೋಡಕತ್ತಾನ ಅವ್ರ ಅಪ್ಪಾಜಿ. ಬೈಕ್ ನೋಡೇ ಕಂಡು ಹಿಡ್ತೇನೆ ರೀ ಅಪ್ಪಾಜಿ ಬಂದೈತೆ ಇಲ್ಲ ಅನ್ನೋದು. ನೋಡಿರಿ ಹೆಂಗೆ ಬರಾಕತ್ತಾನ ನಮ್ಮ ಸುಮಂತ. ಯಾರು ರಾಖಿ ಕಟ್ಟಿದ್ರೆ ಪೋಲೆ ನಿನ್ನೆ ಮಾಡಿ ಕಳಿಸಿದ್ದಲ್ರಿ. ವೀಕ್ಲಿ ಅಸೆಸ್ಮೆಂಟ್ ಇದ್ರಿ. ಅವ್ರ ಸ್ಟೂಡೆಂಟು ನೋಡಿರಿ ರಕ್ಷಾ ಬಂಧನದು ಸೆಲೆಬ್ರೇಷನ್ ಮಾಡಕತ್ತಾರ. ಸಾಯಂಕಾಲ ಆತ್ರಿ. ಅವ್ರ ಅಕ್ಕವರು ಸ್ಕೂಲ್ ಮುಗಿಸ್ಕೊಂಡು ಇಲ್ಲೇ ಬಂದರೆ, ಇಲ್ಲೇ ಊರಿನ ಥರನೇ ಅಡ್ಡಾಡ್ತಾರೆ ರಾಣೆಬೆನ್ನೂರಿಗೆ. ಇದು ಚೆನ್ನಿಮ್ಮಂದು ಮೊದಲೇ ವರ್ಷದ್ದು ರಕ್ಷಾ ಬಂಧನ ಅದಲ್ರಿ. ಅವ್ರ ಅಣ್ಣಗೆ ಚೆನ್ನಿಮ್ಮ ಪ್ರೀತಿ ಅಂತಾರೆ ರಕ್ಷಾ ಬಂಧನ ಕಟ್ಟಕತ್ತಾಳ. ನೋಡಿರಿ ಹೆಂಗೆ ಇದು ಮಾಡಕತ್ತಾಳ. ಈ ರಕ್ಷಾ ಬಂಧನ ಅಣ್ಣ ತಂಗಿ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ಹಾರೈಸ್ತೇನೆ ನನ್ನ ಮುದ್ದು ಮಕ್ಕಳಿಗೆ. ಈ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ. ಅಣ್ಣಂದಿರು ನಮ್ಮ ತಂಗಿಯರು ಬರ್ತಾರೆ, ನಮ್ಮ ಅಕ್ಕರು ಬರ್ತಾರಂತ ಅವ್ರಿಗೆ ಎಷ್ಟು ಖುಷಿ. ಈ ರಕ್ಷಾ ಬಂಧನ ಐತಲ್ಲ, ಇದು ಅಣ್ಣ ತಂಗಿ ಅಕ್ಕ ತಮ್ಮರ ಬಾಂಧವ್ಯದ ಸಂಕೇತದ ಹಬ್ಬ ಅಲ್ರಿ. ಹಾಗಾಗಿ ನೋಡಿರಿ ನಮ್ಮ ಸುಮಂತ ಅವ್ರ ತಂಗಿಗೆ ಯಾವ ಥರ ಮುದ್ದು ಮಾಡ್ತಾನೆ ರೀ. ಭಾರಿ ಜೀವ್ರಿ ಅವ್ರ ತಂಗಿ ಮೇಲೆ. ನನ್ನ ಮಕ್ಕಳು ಯಾವಾಗ ಹೀಗೆ ಇರಲ್ರಿ. ಇವಾಗ ನಮ್ಮ ಮಾಮನ ಮಗಳ್ರಿ. ಈಕೆ ನಮ್ಮ ಮನೆಯವ್ರು 6 ಮಂದಿ ಅಣ್ಣ ತಮ್ಮಗಳಲ್ರಿ. 3ನೇದವನ ಮಗಳ್ರಿ. ವರ್ಷನ ಅವ್ರ ತಮ್ಗೆ ಬಂದು ರಾಖಿ ಕಟ್ಟಿ ಹೋಗ್ತಾರೆ ನೋಡಿರಿ. ನಮ್ಮದು ಫ್ಯಾಮ್ಲಿ ಅಂದ್ರೆ ಒಂಥರ ಕೂಡಿ ಕುಟುಂಬ ಇದ್ದಾರೆ. ಒಬ್ರೊಬ್ಬರು ಭಾಳ ಪ್ರೀತಿ ವಿಶ್ವಾಸದಿಂದ ಅದಾರೆ ಅವ್ರ ತಮ್ಮನ ಮೇಲೆ. ಅಂತೂ ಇವನ್ನ ನಾವು ನಮ್ಮ ಮನೆಯವ್ರ ಚಿಕ್ಕರಲ್ರಿ, ನನ್ನ ಮಕ್ಕಳು ಸಣ್ಣವು. ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಮಕ್ಕಳ ಮೇಲೆ ಭಾಳ ಜೀವ ಅದಾರೆ. ಅವ್ರು ದೊಡ್ಡಪ್ಪರಾಗಲಿ ದೊಡ್ಡವರಾಗಲಿ. ನಮ್ಮಲ್ಲಿ ಯಾವುದೇ ಥರ ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತ ನಾವು ಭೇದ ಭಾವ ಮಾಡಲ್ರಿ. ಎಲ್ಲರೂ ಒಂದೇ ಥರ ನೋಡ್ತೇವ್ರಿ. ಅವರು ಅದೇ ಥರ ನೋಡ್ತಾರೆ. ಇದು ನಮ್ಮ 5ನೇ ಮಾಮನ ಮಗಳ್ರಿ. ಇಲ್ಲೇ ಕಾಲೇಜ್ ಹೋಗ್ತಾಳ್ರಿ. ಅವ್ರ ತಮ್ಮಗೆ ಆಕೆನ ರಾಖಿ ಕಟ್ಟಾಕತ್ತಾಳ ನೋಡ್ರಿ. ಪ್ರತಿ ವರ್ಷ ಅವ್ರು ಮಾತ್ರ ಅವ್ರ ತಮ್ಮ ಹುಟ್ಟಿದಾಗಿಂತ್ರನೇ ಇಲ್ಲಿವರೆಗೂ ಅಷ್ಟರು ಪ್ರತಿ ವರ್ಷನೂ ಬಂದು ಎಲ್ಲರೂ ರಾಖಿ ಕಟ್ಟಿ ಹೋಗಾರ ನೋಡಿರಿ. ಈ ಮಾಮನ ಮಗಳು ರೀ, ಸೇಮ್ ಇವರು ಅಕ್ಕ ತಂಗಿ ರೀ, ಒಬ್ಬರ ನೋಡಿರಿ. ಸುಮಂತ ರಾಖಿ ಕಟ್ಸ್ಕೊಳಕತ್ತಾನ ರೀ. ಅವ್ರ ಅಕ್ಕರಿಗೆ ಏನರ ಗಿಫ್ಟ್ ಕೊಡ್ಬೇಕಂದ್ರೆ ಬರ್ತೈತೆ ನೋಡಿರಿ. ಅವಂಗೆ ರೊಕ್ಕ ಕೊಡ್ಬೇಕಂದ್ರೆ ಬರ್ತೈತಿ. ಇವಾಗಿನ ಎಷ್ಟು ಇದು ಮಾಡ್ತಾನೆ ರೀ.
ಭಾರಿ ಜೀವ ಅದ ರೀ ಅವನ ಮೇಲೆ. ಎಲ್ಲ ಅವ್ರ ಅಣ್ಣರು ನಮ್ಮ ಮಾಮನ ಮಕ್ಕಳಾಗಲಿ ಹೆಣ್ಣುಡ್ರಾಗಲಿ ಗಂಡುಡ್ರಾಗಲಿ ಹಂಗೆ ಅದಾವ ರೀ. ಇವಾಗ ನಮ್ಮ ತಮ್ಮನ ಹೆಂಡತಿ ಬಂದಾವ ನೋಡ್ರಿ ರಾಖಿ ಕಟ್ಟಕ್ಕೆ. ಅವ್ರ ತಮ್ಮಗೆ ಗಂಡ ಹೆಂಡತಿ ಬಂದಾರ ರೀ. ಮೂಟೆ ಬನ್ನೋರು ರೀ ಅವರು. ಮೂಟೆ ಬನ್ನೋರಿಂದ್ರ ಅವ್ರ ತಮ್ಗೆ ರಾಖಿ ಕಟ್ಟಕ್ಕೆ ಬಂದಾವ ನೋಡ್ರಿ. ಅವ್ರ ರೊಕ್ಕವನ್ನು ಕೊಟ್ಟಾಗ ಎಷ್ಟು ರಾಖಿ ಕಟ್ಸ್ಕೊಳಕತ್ತಾನ. ಒಟ್ಟು ರಾಖಿ ಅಂದ್ರೆ ಭಾಳ ಇಷ್ಟ ರೀ ಅವಂಗೆ. ಇನ್ನೂ ಒಂದು ಕಟ್ಟು ಅನ್ನಕತ್ತಾನ. ನೋಡ್ಬೇಕ್ರಿ ಅವ್ರ ಸ್ಕೂಲ್ನಾಗ ಹೋಗಿ ನಾವು ತೋರಿಸ್ಬೇಕಲ್ರಿ ಅವ. ಅದಕ್ಕೆ ನೋಡಿರಿ ನಮ್ಮ ಸುಮಂತಂದು ಈ ವರ್ಷದ್ದು ರಕ್ಷಾಬಂಧನ ಪ್ರತಿ ವರ್ಷನೂ ಇದೇ ಥರ ನಾಕತ್ರಿ. ಇದೇ ಥರ ನನ್ನ ಮಗನ ಮೇಲೆ ಅವ್ರದ್ದೆಲ್ಲ ಪ್ರೀತಿ ವಿಶ್ವಾಸ ಸದಾ ಇದೇ ಥರ ಇರಲಿ ನೋಡ್ರಿ. ಅವ್ರು ರೊಕ್ಕ ಕೊಡ್ಬೇಕಂತ ಬರ್ತೈತ್ರಿ ಹಂಗೆ. ರೊಕ್ಕ ಅಂದ್ರೆ ಕೊಡಂಗಿಲ್ಲ ನೋಡ್ರಿ ಅವ್ನು. ಆ ಥರ ಹಳ್ಳಿಯದ ಭಾಳ ಜಿಪ್ಪಣ ಶೆಟ್ಟಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಊಟ ಆಗಿಲ್ಲಲ್ರಿ, ಲೇಟ್ ಆಯ್ತು. ಇವಾಗ ಊಟ ಮಾಡ್ಬೇಕ್ರಿ. ಬರ್ರಿ ಎಲ್ಲರೂ ಊಟ ಮಾಡೋಣ್ರಿ.